ಪ್ರಿಯ ವೀಕ್ಷಕರಿಗೆ ಮತ್ತು ಭಕ್ತ ಬಾಂಧವರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇದು ಒಂದು ಪವಾಡ ನಡೆದಂತೆ ಆಯಿತು. ನಾವು ಹಾಸನ ಜಿಲ್ಲೆ ಕ್ಯಾತನಹಳ್ಳಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯವರ ವಾರ್ಷಿಕೋತ್ಸವಕ್ಕೆ ಹೋದಾಗ ಅಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತಾದೇವಿ ವೀರ ಆಂಜನೇಯ ಮತ್ತು ಆಳ್ವಾರವರ ಪ್ರತಿಷ್ಠಾಪನೆಯಾಯಿತು. ಅಂಥ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಅಲ್ಲಿ ಕ್ಯಾತನಹಳ್ಳಿಯ ರಾಧಿಕಾ ಚಕ್ರಪಾಣಿ ಅವರು ಚೆನ್ನೈನಲ್ಲಿ ಆವಡಿಯಲ್ಲಿ ವಾಸವಾಗಿದ್ದಾರೆ. ಅವರ ಮಗಳಿಗೆ ಮದುವೆ ಮಾಡಿ 1 ತಿಂಗಳಾಗಿತ್ತು. ಅವರು ಬಂದು ಕಲ್ಯಾಣೋತ್ಸವವನ್ನು ಪ್ರಪ್ರಥಮ ಬಾರಿ ಪ್ರತಿಷ್ಠಾಪನೆಯಾದ ಮೂರ್ತಿಗೆ ಅವರೇ ಮೊದಲು ಬಾರಿ ಕಲ್ಯಾಣೋತ್ಸವವನ್ನು ಮಾಡಿದರು. ನಾವು ಅವರನ್ನು ಕೇಳಿದೆವು. ರಾಧಿಕಾ ಚಕ್ರಪಾಣಿಯವರು ಒಂದು ವಿಶೇಷವಾದಂತಹ ಮಾತನ್ನು ಪವಾಡ ರೀತಿಯಲ್ಲೇ ನಡೆಯಿತು ಎಂದು ಹೇಳಿದರು. ಏಕೆಂದರೆ ನಮ್ಮ ಊರಿನಲ್ಲಿ ಕ್ಯಾತನಹಳ್ಳಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ ಉತ್ಸವ ಮೂರ್ತಿ ಇರಲಿಲ್ಲ. ಇಲ್ಲಿ ಕಲ್ಯಾಣೋತ್ಸವವನ್ನು ಮಾಡಬೇಕಾದರೆ ನಾವು ಬೇರೆ ಊರಿಗೆ ಹೋಗಿ ಮಾಡಬೇಕಾಗಿತ್ತು, ಇಲ್ಲ ಅಲ್ಲಿಂದ ತರಿಸಿ ಮಾಡಬೇಕಾಗಿತ್ತು. ನಮ್ಮದೊಂದು ಕನಸೇನಿತ್ತು ಅಂದರೆ ಇಲ್ಲೇ ಉತ್ಸವ ಮೂರ್ತಿಯನ್ನು ಮಾಡಿ ಇಲ್ಲೇ ಕಲ್ಯಾಣೋತ್ಸವವನ್ನು ಮಾಡಬೇಕು ಎಂಬ ಒಂದು ಆಸೆ ಇತ್ತು. 4 ವರ್ಷಗಳಿಂದ ನಾನು ಕಾಯುತ್ತಾ ಇದ್ದೆ. ನಮ್ಮ ಮಗಳಿಗೆ ಮದುವೆ ಮಾಡಿದ ಸಮಯವೂ ಆಯಿತು. ಈ ವರ್ಷ ಶ್ರೀರಾಮ ಸೀತಾದೇವಿಯರ ಲಕ್ಷ್ಮಣಸ್ವಾಮಿ ಆಂಜನೇಯವರ ಮೂರ್ತಿ ಪ್ರತಿಷ್ಠಾಪನೆ ಆಯಿತು ಮತ್ತು ಇಲ್ಲಿ 100 ಜನರು ಎಲ್ಲರೂ ಸೇರಿದ್ದರು. ನಮ್ಮ ಊರಿನವರು ಸೇರಿದ್ದರು. ಎಲ್ಲರೂ ನಮಗೆ ನೀವೇ ಮಾಡಿ, ಈ ಬಾರಿ ನೀವು ನಿಮ್ಮ ಮಗಳ ಮದುವೆಯನ್ನು ಮಾಡಿದ್ದೀರಿ, ಮೊದಲ ಬಾರಿ ನೀವೇ ಮಾಡಿ ಕಲ್ಯಾಣೋತ್ಸವವನ್ನು ಎಂದು ಎಲ್ಲರೂ ನಮಗೆ ಪ್ರೋತ್ಸಾಹ ಮತ್ತು ಸಲಹೆಯನ್ನು ನೀಡಿದರು. ಇಂಥ ಆನಂದ ಭಾಗ್ಯವನ್ನು ನಾವು ಪಡೆದಿದ್ದಕ್ಕೆ ನಾವು ಧನ್ಯರು. ಹಾಸನ ಜಿಲ್ಲಾ ಕ್ಯಾತನಹಳ್ಳಿಯ ರಾಧಿಕಾ ಚಕ್ರಪಾಣಿ ಅಂದರೆ ಕೋಟಿ ಜಪ ಮಾಡಿದ್ದ ಶ್ರೀನಿವಾಸ ಅಯ್ಯಂಗಾರವರ 3ನೇ ಪುತ್ರ. ಚೆನ್ನೈ ಆವಡಿಯಲ್ಲಿ ಬೇಕರಿ ಉದ್ಯಮಿಯನ್ನು ನಡೆಸುತ್ತಿದ್ದಾರೆ. ಅವರು ಈ ವರ್ಷ ಪಂಚಮುಖಿ ಆಂಜನೇಯ ಸ್ವಾಮಿಯವರ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆಯವರ ಪ್ರತಿಷ್ಠಾಪನೆಯಾದಾಗ ಅವರು ಕಲ್ಯಾಣೋತ್ಸವವನ್ನು ಮಾಡಿಸಿದರು. ಅಂಥ ಸಂದರ್ಭದಲ್ಲಿ ಅವರ ಕುಟುಂಬದವರೆಲ್ಲರೂ ಸೇರಿ ನಿಮ್ಮೆಲ್ಲರನ್ನು ಇಂದಿನ ಅಮೋಘವಾದ ಮೊದಲನೆಯ ಶ್ರೀರಾಮ ಲಕ್ಷ್ಮಣ ಸೀತಾದೇವಿಯವರ ಪ್ರಪ್ರಥಮ ಬಾರಿಗೆ ಕಲ್ಯಾಣೋತ್ಸವವನ್ನು ನಮ್ಮ ಊರಿನವರು ಮತ್ತು ಟ್ರಸ್ಟಿನವರು ನಮಗೆ ಸಹಕಾರ ಕೊಟ್ಟು ಮಾಡಲು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಎಂದು ಅವರು ಹೇಳಿದ್ದಾರೆ. ಮತ್ತು ಎಲ್ಲರಿಗೂ ಈ ಕಲ್ಯಾಣೋತ್ಸವಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದಾರೆ. ಬನ್ನಿ, ರಾಧಿಕಾ ಚಕ್ರಪಾಣಿ ಅವರಿಂದ ಧನ್ಯವಾದಗಳು. ಸಂಭ್ರಮವೋ ಸಂಭ್ರಮ, ಸಂಭ್ರಮವೋ ಸಂಭ್ರಮ. ಹಾಸನ ಜಿಲ್ಲೆ ಕ್ಯಾತನಹಳ್ಳಿಯಲ್ಲಿ ಅವರ ಅಕ್ಕನ ಮಕ್ಕಳು, ಅವರ ಅಣ್ಣನ ಮಕ್ಕಳು, ಮತ್ತೆ ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ಅನಂತ ವಂದನೆಗಳು. ಹಾಸನ ಜಿಲ್ಲಾ ಕ್ಯಾತನಹಳ್ಳಿಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯವರ 15ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಇವರೆಲ್ಲರೂ ಕುಟುಂಬ ಸಮೇತ ಬಂದಿದ್ದಾರೆ. ಭಗವಂತನ ದರ್ಶನವನ್ನು ಮಾಡಿ ಇಂದು ಸಂಜೆ ಕಲ್ಯಾಣೋತ್ಸವಕ್ಕೆ ನಾವು ಹೋಗಬೇಕು ಎಂದು ಎಲ್ಲೂ ಕಾತರದಿಂದ ಕುಳಿತು
ಎಲ್ಲರೂ ಆನಂದದಿಂದ ಪ್ರಸಾದವನ್ನು ಸ್ವೀಕರಿಸಿ ತಮ್ಮ ಮನೆಯ ಮುಂದೆ ಕುಳಿತಿದ್ದಾರೆ. ಎಲ್ಲರೂ ಹೊರಡಲು ನಾವು ಸಿದ್ಧವೇ, ಎಲ್ಲರೂ ಹೊರಡಲು ನಾವು ಸಿದ್ಧವೇ ಎಂದು ಅವರ ಮನಸ್ಸಿನಲ್ಲಿ ಮಾತನಾಡಿಕೊಳ್ಳುತ್ತಿದ್ದಾರೆ. ನೋಡಿ ಅವರ ಆನಂದವನ್ನು ನೋಡಿ, ಎಂಥ ಆನಂದ! ಕ್ಯಾತನಹಳ್ಳಿಯಲ್ಲಿ ಇಂಥ ಸೊಬಗಿನ ಆನಂದವನ್ನು ನಾವು ನೋಡಬೇಕು ಎಂದರೆ ಇನ್ನು 1 ವರ್ಷಗಳ ಕಾಲ ಕಾಯಬೇಕು. ನೀವು ಹೇಳಿ, ಇದು ಯಾರ ಮನೆ? ಇದು ಕಿಟ್ಟಿ ಮಾಮ, ಕ್ಯಾತನಹಳ್ಳಿ ಕಿಟ್ಟಿ ಮಾಮ ಅವರ ಮನೆ. ಮನೆ. ಅವರೇ ಬಂದ್ರು ಅಲ್ಲಿ ನೋಡಿ. ಓ ನಮಸ್ಕಾರ. ಆಲೂರು ಮಾಮ ಮೇವಿಗೆ ನಮ್ಗೆ ಇಲ್ಲಿ ತನಕ ಕ್ಯಾತನಹಳ್ಳಿ ಗೊತ್ತೇ ಇಲ್ಲ. ನಮ್ಮ ಆಲೂರು ಮಾಮ ನಮ್ಮ ತಮ್ಮ ಅವರಿಗೆ ಮತ್ತು ನಮ್ಮ ಕುಟುಂಬದವರಿಗೆ ಬಹಳ ಆತ್ಮೀಯರವರು. ಮಾಮ ಬನ್ನಿ. ಪಕ್ಕ ನಿಂತ್ಕೊಳ್ಳಿ. ಎಲ್ಲಿ ಶ್ರೀಮತಿಯವರು? ಬನ್ನಿ ಪಕ್ಕ. ಮಾಮ ಹಿಂದೆ. ಹಾ ಮಾಮ ಕೂತ್ಕೊಳ್ಳಿ ಮಾಮ. ಮಾಮ ತಮ್ಮ ಹೆಸರು? ಕೃಷ್ಣೇಂಗರ್. ಸ್ಥಳ ಕ್ಯಾತನಹಳ್ಳಿ. ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿಯವರ 15ನೇ ವಾರ್ಷಿಕೋತ್ಸವಕ್ಕೆ ಆಲೂರಿನಿಂದ ಬಂದಿದ್ದೀರಿ. ಓ ಕ್ಯಾತನಹಳ್ಳಿ ವಾಸ. ಓ ನಾವು ಆಲೂರು ಅನ್ಕೊಂಡ್ಬಿಟ್ಟಿದ್ದೀನಿ. ತಮ್ಮ ಅವ್ರು ಬೇಕ್ರಿ ಇಟ್ಟಿದ್ದಾರೆ, ಅವರು ತುಂಬ ಪರಿಚಯ. ಎಲ್ಲರನ್ನು ಸ್ವಾಗತ ಮಾಡ್ತಾ ಇದ್ದೀರಿ. ಬನ್ನಿ. ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ವಿಡಿಯೋಲಿ ಎಲ್ಲ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ತಾವೆಲ್ಲ ಬಂದು ವಿಡಿಯೋ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ. ಮತ್ತು ವಯಸ್ಸಾದವರಿಗೆ ಮತ್ತು ಆರೋಗ್ಯ ಇಲ್ಲದವರಿಗೆ, ಕೆಲಸ ನಿಮಿತ್ತ ಬರಲು ಸಾಧ್ಯವಿಲ್ಲದವರಿಗೆ ಶೇರ್ ಮಾಡಿ. ಅನಂತ ಧನ್ಯವಾದಗಳು. ಚಾಮರಾಜಪೇಟೆ ಕೃಷ್ಣಮೂರ್ತಿ. ಚಾಮರಾಜಪೇಟೆಯಲ್ಲೇ ನಿಮ್ಮ ಹೆಸರು ಪ್ರಸಿದ್ಧಿಯಾಗಿದೆ ಬೇಕ್ರಿಲಿ. ಏನಂತೀರಿ? ಇವತ್ತಿನ ಕಾರ್ಯಕ್ರಮವೆಲ್ಲ ನೋಡಿದ್ದೀರಿ. ಪಂಚಮುಖಿ ಆಂಜನೇಯ ಸ್ವಾಮಿ ಶ್ರೀರಾಮರ ಒಂದು ವಿಗ್ರಹ. ಏನಂತೀರಿ ನೀವು? ಏನಂತೀರಿ? ಅಮೋಘವಾಗಿತ್ತೆ ಕಾರ್ಯಕ್ರಮ. ಸೂಪರ್. ಯಾಕೆಂತಂದ್ರೆ ಇದು ವಿದೇಶದಲ್ಲಿ ನೋಡ್ತಕ್ಕಂಥವ್ರು ಬಹಳ ಆನಂದ ಪಡ್ತಾರೆ. ಯಾಕೆಂತಂದ್ರೆ ಹೌದು ವಿದೇಶದಲ್ಲಿದ್ದಾರೆ, ಅವರೆಲ್ಲ ನೋಡಿ ಆನಂದ ಪಡ್ತಾರೆ. ಏನಪ್ಪ, ನಾವು ಅಮೇರಿಕಾದಿಂದ, USA ಇಂದ, ಕೆನಡಾದಿಂದ ಹೋಗಕ್ಕಾಗಲಿಲ್ಲ, ಆದರೆ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನೀವೆಲ್ಲ ಕುಟುಂಬ ಸಮೇತ ನಮಸ್ಕಾರ ಬಂದಿದ್ದಾರೆ ಅಂತ ಬಹಳ ಆನಂದ ಪಡ್ತಾರೆ. ನೀವು ಇಷ್ಟು ಹೊತ್ತು ನಮ್ಮ ಜೊತೆಯಲ್ಲಿ ಕುಳಿತು 2 ಮನದಾಳದ ಮಾತನ್ನು ಹಂಚಿಕೊಂಡಿದ್ದಕ್ಕೆ 2 ಧನ್ಯವಾದಗಳು. ಇಲ್ಲಿ ಯೂಟ್ಯೂಬ್ ಅಮ್ಮ ಕಾರ್ಯಕ್ರಮ ಯಾರು ನೋಡಿದಿರಿ? ನಮಸ್ಕಾರ. ನಾವು ನೋಡಿದೀವಿ, ತೊರಗನಹಳ್ಳಿಯಿಂದ ಮಾಡಿದ್ನೆಲ್ಲ ನೋಡ್ತಾ ಇದೀವಿ. ನಮಸ್ಕಾರಮ್ಮ. ನಮಸ್ಕಾರ. ತಮ್ಮ ಹೆಸರು? ಸಿಂಧುಜಾ. ಸ್ಥಳ? ಮೈಸೂರು. ನೀವು ನಮ್ಮನ್ನು ನೋಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಅಂತ ಕೂಗಿದ್ರಿ, ನಾವು ನಿಮ್ಮ ಹತ್ತಿರಕ್ಕೆ ಬಂದಿದ್ದೇವೆ. ನೀವು ಯೂಟ್ಯೂಬ್ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಾ? ಹೇಳಿ, ನಿಮ್ಮ ಮನದಾಳದ ಮಾತನ್ನ ಹೇಳಿ. ನೀವು ಯೂಟ್ಯೂಬ್ ನೋಡಿದಿಲ್ವಾ? ಕಾರ್ಯಕ್ರಮ ಎಲ್ಲ ನೋಡಿದಿಲ್ವಾ? ಎಲ್ಲ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಎಲ್ಲ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ಮ ಪ್ರಿಯ ವೀಕ್ಷಕರಿಗೆ ಏನ್ ಹೇಳ್ತೀರಿ? ಎಲ್ಲಾರು ನೋಡಿ ಆನಂದಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಮ್ಮ ತಮ್ಮ ಹೆಸರು? ಈ ಕಡೆ ತಿರುಗಿ ಹೇಳಿ. ಶ್ರೀನಿವಾಸ ಅಯ್ಯಂಗಾರ್. ಆಲೂರು ಬೇಕ್ರಿ. ನೀವು ನಮ್ಮ ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದೀವಿ. ಹೇಗೆ ಬರ್ತಾ ಇದೆಯಮ್ಮ? ತುಂಬಾ ಚೆನ್ನಾಗಿ ಬರ್ತಾ ಇದೆ. ತೊರಗನಹಳ್ಳಿ ತೋರಿಸಿದಿರಿ, ಬೈಲಹಳ್ಳಿ ತೋರಿಸಿದಿರಿ, ಹುಲ್ಕಲ್ ತೋರಿಸಿದಿರಿ. ನಮ್ಮ ಅಷ್ಟಗ್ರಾಮದ ಬಗ್ಗೆನೂ ನೀವು ರಥೋತ್ಸವ ಇದ್ರ ಬಗ್ಗೆ ತೋರಿಸ್ತಾ ಇದ್ದೀರಿ. ಬಹಳ ಆನಂದವಾಗ್ತಾ ಇದೆ, ಸಂತೋಷವಾಗಿದೆ. ನಮ್ಮವರು ಒಂದು ಯೂಟ್ಯೂಬ್ ಅಲ್ಲಿ ನೀವು ಭಾಗಿಯಾಗಿ ನಮ್ಗೆಲ್ಲ ಎಲ್ಲದು ಊರಿನ ರಥೋತ್ಸವದ ನೋಡೋ ಒಂದು ಭಾಗ್ಯ ಕಲ್ಪಿಸ್ಕೊಟ್ಟಿದ್ದೀರಿ. ತುಂಬಾ ಧನ್ಯವಾದಗಳು. ಹೀಗೆ ಎಲ್ಲರೂ ನೋಡ್ಲಿ, ಎಲ್ಲರೂ ಆನಂದಿಸ್ಲಿ, ಎಲ್ಲರೂ ನಿಮಗೆ ಶೇರ್ ಮಾಡಿ, ನಮ್ಮ ಬೆಲ್ ಐಕಾನ್ ಅನ್ನು ಒತ್ತಿ, ಗಂಟೆ ಹೊಡೀರಿ, ಹಾಲು ಹೊಡೀರಿ. ಖಂಡಿತ ಮಾತು. ಆಮೇಲೆ
ನಿಮಗೆ ಯಾವ ಊರಿನ ಕಾರ್ಯಕ್ರಮ? ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಸಾಮಾನ್ಯವಾಗಿ ಇವತ್ತು ನಿಮ್ಮ ಕ್ಯಾತ್ನಹಳ್ಳಿಗೆ ಬಂದಿದ್ದೀವಿ. ಕ್ಯಾತ್ನಹಳ್ಳಿಯಲ್ಲಿ ಮಿನಿಮಮ್ ಒಂದು 10 ಪ್ರೋಗ್ರಾಮ್ ಮಾಡ್ತೀವಿ. ಇದು 10 ಎಪಿಸೋಡು. ಆ 10 ಎಪಿಸೋಡಲ್ಲಿ ಜನಮೆಚ್ಚಿದ ಕಾರ್ಯಕ್ರಮ ಅಂತ ಮಾಡ್ತೀವಿ. ನೀವು ನಮ್ಮ ಕಾರ್ಯಕ್ರಮವನ್ನು, ರಥೋತ್ಸವದ ಕಾರ್ಯಕ್ರಮವನ್ನು ನೀವು ನೋಡಿದ್ದೀರಿ. ನಿಮಗೆ ಮೆಚ್ಚುಗೆಯಾಗಿದ್ದಂತಹ ಕಾರ್ಯಕ್ರಮ ಹುಲ್ಕಲ್ ನೋಡಿದ್ವಿ, ಬೈಲಳ್ಳಿ ನೋಡಿದ್ವಿ. ಅಲ್ಲಿ ನಿಮಗೆ ಮೆಚ್ಚುಗೆ ಆಗಿದ್ದು ಎಲ್ಲಿ ಯಾವ್ದು ಚೆನ್ನಾಗಿ ಮೆಚ್ಚುಗೆ ಆಯ್ತು ಅಂತ? ಬೈಲಳ್ಳಿ ತುಂಬಾ ಮೆಚ್ಚುಗೆ ಆಯ್ತು, ಹುಲ್ಕಲ್ ತುಂಬಾ ಮೆಚ್ಚುಗೆ ಆಯ್ತು. ನಮ್ಮ ತೊರಗರವಳ್ಳಿ ನಮ್ಮ ತಂದೆಯವ್ರ ಊರು, ಅದನ್ನು ತೋರಿಸಿದಿರಿ. ಕುಗ್ರಾಮ ಆದ್ರೂ ಅಲ್ಲಿ ಬಂದು ನೀವೆಲ್ಲ ಸಾಕಷ್ಟು ತೋರಿಸಿದಿರಿ. ತುಂಬಾ ಸಂತೋಷ ಆಯ್ತು. ಆಗಲಿ ಬಹಳ ಬಹಳ ಸಂತೋಷವಾದ ವಿಷಯ. ನೀವು ಎರಡು ಮನದಾಳ ಮಾತನ್ನು ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳಮ್ಮ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಶ್ರೀರಾಮ ಕಲ್ಯಾಣೋತ್ಸವ ನಡೆಯಲಿದೆ. ಎಲ್ಲರೂ ತಮ್ಮ ಮನೆಯ ಮುಂದೆ ಜಗಲಿ ಮೇಲೆ ಕೂತು ಬೆಳಗ್ಗೆ ನಡೆದಂತಹ ಕಾರ್ಯಕ್ರಮವನ್ನು ಮೆಲುಕು ಹಾಕುತ್ತಾ ಆನಂದ ಪಡುತ್ತಿದ್ದಾರೆ. ಇನ್ನೇನು ಈಗ ಹೊರಡೋಣವೇ ಕಲ್ಯಾಣೋತ್ಸವಕ್ಕೆ ಎಂದು ಎಲ್ಲೆಡೆಯಾಗಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತ.
ಕಡೆ ಈ ಕಡೆ ಈ ಕಡೆ ಬೇಗ ಬೇಗ ಬೇಗ